ಏ ಗೌರಿ, ಗೌರಿ, ಯಾಕ ಎತ್ತದ್ನ ಪ್ರಸಾದ್ನ ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ. ಎತ್ತಾಳು ಬಿದ್ದೋದ್ನ ಯಾರು ಕೇಳಿದ್ವ? ಹಾಸ್ಲಾಗ ಬಿದ್ದಿದ್ನು ಓದ್ಕೊಂಡು ಅವನ್ನ ಹಾಳು ಮಾಡಿದೆ. ನೀನು ಇಲ್ಲಿ ಕರ್ಕೊಂಬಂದು ಹುಡುಗರ ಜೊತೆಗೆ ಸೇರಿ ಅಧ್ವಾನ ಆಗೋಗವ್. ನಾವು ದಿನಕ್ಕೆ 200 ರೂಪಾಯಿ ಬೇಕು ಗಾಡಿಗೆ ಪೆಟ್ರೋಲ್ಕ. ಅದು ಎತ್ತೋತನೋ ಅದು ಎತ್ತ ಬರ್ತಾನೋ. ಆ ಗಾಡಿ ಕಂತು ಕೂಡ ಇನ್ನೇನು ನ್ಯಾಯವಾಗಿ ಕಟ್ಟಿಲ್ಲ. ಇರೋದು ಒಬ್ಬ ಮಗುನು ಅವ್ನು ತಗೊಂಡೋಗ್ಬಿಟ್ಟು ಹಾಸ್ಲಾಗ ಹಾಕಿದ್ರೆ ಪಾಪ 8ನೇ ಕ್ಲಾಸ್ಗೆ ಹಾಕಿದ್ದು, ಡಿಗ್ರಿವರೆಗೂ ಅಲ್ಲೇ ಓದಿದ್ನು. ಇಲ್ಲಿ ಬಿಡು, ಇಲ್ಲೇ ಏನು ಪರವಾಗಿಲ್ಲ. ಇವಾಗಿನ ಕಾಲದಾಗಿನ ಮಕ್ಳು ಹಂಗೆ 24 ಗಂಟೆ ಆ ಮೊಬೈಲ್ ಎತ್ಕೊಂಡು ಅದೇನೋ ಒತ್ತುತ್ತಾ ಇರ್ತಾನೆ. ಏನು ಅಂತಂದರೆ ಏನು ಇಲ್ಲಮ್ಮ ಅಂತಾನೆ. ಅವ್ನು ಹೊಟ್ಟೆ ಉದ್ಯೋಗ ಹೋಗು, ಒಳ್ಳೆ ಕೆಲಸ ಮಾಡಿದೆ. ಆ ಹಾಸ್ಲಾಗ ಬಿದ್ದಿದ್ರೆ ಬಾಯಿ ಮುಚ್ಕೊಂಡು ಬಿದ್ದಿರೋನು. ಅವನ್ನ ಹಾಳು ಮಾಡಿರೋದೇ ನೀನು. ಏನಮ್ಮ ನನ್ನ ಬಗ್ಗೆ ಏನೋ ಮಾತಾಡ್ತಾ ಇದ್ದೀರಾ ಅಪ್ಪನು ನೀನು? ಎಲ್ಕ ಹೋಗಿದ್ದೆ? ಹಾಂ, ಗಾಡಿ ಎಲ್ಲ ಅಲ್ಲೆಲ್ಲ ನಿಲ್ಸಿದ್ದೀನಿ. ಯಾಕಮ್ಮ? ಒಂದು ಗಳಿಗೆ ಮನೆಗಿರಲ್ಲ, ಅಲಿತಾ ಇರ್ತೀಯಲ್ಲ, ಇದೇನ ನಿನ್ನ ವೇಷ? ಹಾಂ, ಆ ಕಣ್ಬೇಕು ಸಿಗ್ಲಿಲ್ಲಿಂದ್ವಾ? ಆ ಟೋಪಿ ಎಲ್ಲಿಂದ್ವಾ? ಆ ಬೂಟ್ ಸಿಗ್ಲಿಲ್ಲಿನ್ವಾ? ಯಾರ ಕಾಸು ಕೊಟ್ಟಿದ್ದೀನಿ ಇವೆಲ್ಲ ತಗೊಳಕ? ಮಾವು, ನೀವು ಹಾಸ್ಲಾಗಿದ್ದ ಕಾಸು ಕೊಡ್ತಾ ಇದ್ರಲ್ಲ, ಅದನ್ನ ಕುಳಿಕೊಂಡು ನಾನು ಇವೆಲ್ಲ ತಗೊಂಡಿರೋದು. ನೋಡ್ದಾ ನನ್ನ ಮಗನ ಹೆಂಗೆ ಕಾಣಿಸ್ತಾವನೆ? ರಾಜ್ಕುಮಾರ್ ಇದ್ದಂಗೆ ಅವನೇ. ನಿನ್ನ ಮಗನ್ನ ನೀನೇ ಮೆಚ್ಕೊಬೇಕಪ್ಪ, ನೀನೇ ಮೆಚ್ಕೊಬೇಕು. ಅಲ್ಲ, ಇವಾಗ ಕಾಲೇಜ್ ರಜಾ ಅಂತ ಹೇಳ್ದೆ ನೀನು. ಹಾಂ, ನಿಮ್ಮ ಅಪ್ಪನ ಜೊತೆಗ ಕೂಲಿಗೆ ಹೋದ್ರೆ ನಿಂಗೂ 1,000 ಕೊಡಲ್ಲೇನಾ? ಏನಕ್ಕ ನಮ್ಮ ಕಷ್ಟಕ್ಕಾಗಲ್ಲ? ಆ ಮನೆ ಮಳೆ ಬಿದ್ದರೆ ಸೋರ್ತದೆ, ಏನು ಮಾಡ್ಬೇಕಪ್ಪ ಅಂತ ನಮ್ಮ ಯೋಚನೆ. ನೀನು ನೋಡಿದ್ರೆ ಈ ಬುಡ್ಬುಡ್ಕುಲ್ ವೇಷ ಹಾಕೊಂಡು ಊರೆಲ್ಲ ತಿರುಗ್ತಾ ಇದೆಯಾ? ಏನ ನಿಂದು ಸಮಾಚಾರ? ಹಾಂ ಮಾವು, ಇದು ಪ್ಯಾಷನಮ್ಮ, ಪ್ಯಾಷನು. ಅಯ್ಯ, ನೀನು ಕಿತ್ತುವಾದ ಪ್ಯಾಷನ್ ನನ್ನ ಎಕಡೆ ಹಾಕ. ತಿನ್ನಕ್ಕೆ ಕಿಟ್ಟಿಲ್ದಿರಾ, ಇರಕ್ಕೆ ಮನೆ ಇಲ್ದಿರ ನಾವು ವನವಾಸ ಬೀಳ್ತಾ ಇದ್ದೀರಿ. ನಿಂಗೆ ಪ್ಯಾಷನ್ ಬೇಕು, ಪ್ಯಾಷನು. ನಮ್ಮ ಬಾಗಿನ ಕೆಟ್ಟ ಮಾತ್ರ ಬಂದ್ಬಿಡ್ತಾವೆ ನೋಡ್ಕ. ಹೋಗ ಫಸ್ಟ್ ಈ ವೇಷ ತೆಗಿಯೋಗ. ನಿಮ್ಮ ಅಪ್ಪನ ಜೊತೆ ಕೆಲ್ಸಕ್ಕನ ಹೋಗ, ಒಂದು 4 ಕಾಸು ಬರ್ತದೆ, ಏನಕ್ಕನ ಆಗ್ತದೆ. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ನಿ. ಎಲ್ಲ ಇವಾಗ ಮಳೆಗೆ ಬಿದ್ದು ಎಲ್ಲಂದ್ರೆ ಅಲ್ಲೇ ಬೋರ್ಗಳು ನಿಂತೋಗವೆ, ನೀರಿಗೂ ಬೇರೆ ಇಲ್ಲ. ನಿಮ್ಮ ಅಪ್ಪನ ಹೋಗ್ತಾನೆ 4-5 ಮೈಲಿ ದೂರ ಕೆಲ್ಸಕ್ಕೆ, ಹೋಗೋಕ್ಕಾಗಲ್ಲೇನಾ? ಮಾವು, ನಾನು ಕೆಲ್ಸಕ್ಕೆಲ್ಲ ಹೋಗಲ್ಲಮ್ಮ, ನಾನು ಓದ್ಬಿಟ್ಟು ಎಲ್ಲಾದ್ರೂ ಕೆಲ್ಸಕ್ಕೆ ಸೇರ್ಕೊಬೇಕು ನಾನು. ಓದು, ನಾವೇನು ಬೇಡ ಅಂತ ಹೇಳಿದ್ರಾ? ಇವಾಗ ರಜೆಗ್ಲವಲ್ಲ, ನಿಮ್ಮ ಅಪ್ಪನ ಜೊತೆ ಕೆಲ್ಸಕ್ಕನ ಹೋಗುವ. ನಿಂಕನ 1,000 ರೂಪಾಯಿ ಕೊಡ್ತಾರೆ, ಏನಕ್ಕನ ಆಗ್ತದೆ. ಏನು ಬೇಡ ಕಲ್ದಿ ಗೌರಿ, ಅವ್ನು ಆರಾಮಾಗಿ ಮನೆಗೆ ಇರಲಿ. ನೋಡ, ನಿಂಗೇನು ತಿಳಿಯಲ್ಲ. ನೀನು ಬಾಯಿ ಮುಚ್ಕೊಂಡು ನಿಂತ್ಕೊಳಂಗಿದ್ರೆ ನಿಂತ್ಕೊ, ಇಲ್ಲ ಅಂತಂದ್ರೆ ಹೋಗು. ಈ ಹಾಳಾದ ಮೊಬೈಲ್ಗಳು ಬಂದ್ಬಿಟ್ಟು ಹುಡುಗರು ಅದ್ಗೆಟ್ಬಿಟ್ಟವ್ರೆ. ಎಲ್ಲ ಲವ್ಗಳು ಅಂತೆಲ್ಲ ಲವ್ಗಳು, ಫೋನ್ಗಳಾಗೆ ಲವ್ಗಳು ಮಾಡ್ಕೊಂಬಿಡ್ತಾರೆ. ಬೇಕಾ ನಮ್ಮ ಕದೆಲ್ಲನೂ? ಹಾಂ, ನಮ್ಮ ಮಗು ನಾವು ಬದ್ರಿಸ್ಕೊಬೇಕು. ಯಾವತ್ತ ನೀನು ಮೊಬೈಲ್ ಹತ್ಕೊಂಡು ನೋಡಿದ್ರೆ ತಾನೇ ಒತ್ತು ಹುಟ್ಟಿದಾಗ ಹೋದ್ರೆ ಒತ್ತು ಮುಳುಗ್ದಾಗ ಬತ್ತೀಯ ಕೂಲಿ ಅಂತ. ನಾನು 24 ಗಂಟೆ ಅವಳನ್ನ ಗಮನಿಸೋದು. ಅವನು ಹೆಂಗಿರ್ತಾನೆ ಏನು ಅಂತ ನನಗೆ ಗೊತ್ತು. ನೀನು ವರ್ಷಕ್ಕೆ ಬಾಯಿ ಮುಚ್ಕೊಂಡು ನಿಂತ್ಕೊ. ಮಾವು, ನಾನೇನು ಅಂತವನ? ಹಾಂ, ನಮ್ಗೆ ಲವ್ ಬೇಡ, ಯಾವುದು ಬೇಡ. ದೇವ್ರಂತ ನಾನು ಚೆನ್ನಾಗಿ ಓದಬೇಕಪ್ಪ, ಕೆಲ್ಸಕ್ಕೆ ಸೇರ್ಕೊಬೇಕಪ್ಪ ಅಂತ ನಾನಿದ್ರೆ ನಿನಗೆ ಲವ್ ಚಿಂತೆ. ನೋಡು, ಈ ವಯಸ್ಸಿನಾಗ ಏನೇನು ಆಲೋಚನೆ ಮಾಡ್ತಾ ಇದೆಯಾ? ಅಪ್ಪ, ನೀನು ಅಷ್ಟು ಬಾಯಿ ಮುಚ್ಕೊಂಡಿದ್ರೆ ನನಗೆ ಸಮಾಧಾನ. ಏನು ನಿನ್ನ ಸತ್ಯ ಹರಿಶ್ಚಂದ್ರನ ಕೊನೆ ತುಂಡು ನನಗೆ ನೀತಿ ಹೇಳಕ್ಕೆ ಬರ್ತಾನೆ. ನೀತಿ ಲೇ, ನನಗೇನು ತಿಳಿದು ಅನ್ಕೊಂಡಿದ್ಯಾ? ನಡಿಯೋ ಒಳಕ್ಕೆ. ಫಸ್ಟ್ ಈ ವೇಷ ಬಿಚ್ಚಬೇಕು, ಇಲ್ಲ ಅಂತಂದ್ರೆ ಬೀಳ್ತಾವ ನಿನ್ ಕೇಟಿಗ್ಳು. ಅಯ್ಯೋ, ಅದ್ಯಾಕೆ ಗೌರಿ ಹಂಗೆ ಬೈತಾ ಇದೆಯಾ? ನಿನ್ಗೇನು ತಿಳಿಯಲ್ಲ, ಕಲ್ದಿರ್ತೀಯ. ಆ ಜಯಿ ಸುಪ್ನಾತಿ ಊರೆಲ್ಲ ಹೇಳ್ಕೊಂಬತ್ತವಳೆ. ಇವನು ರಾಜಪ್ಪನ ಮಗಳನ್ನ ಗಾಡಿನ ಕರ್ಕೊಂಬಂದಂತೆ, ಹಂಗಂತ ಊರೆಲ್ಲ ಹೇಳ್ಕೊಂಬತ್ತವಳೆ. ಅಯ್ಯ, ನಮ್ಮೂರ್ಗೆ ಟೈಮ್ ಸರಿಯಾಗಿ ಬಸ್ಸುಗಳು ಬರಲ್ಲ. ಏನೋ ಹುಡುಗಿ ಬರ್ತಾ ಇರ್ಬೋದು, ಇವ್ನು ಕರ್ಕೊಂಬಂದಿರ್ಬೋದು. ಅದಕ್ಕೆಲ್ಲ ತಪ್ಪು ತಿಳ್ಕೊಳದ? ನಾವು ಹಂಗೆ ಅನ್ಕೊಂತೀರಿ, ಅಯ್ಯೋ ಏನೋ ಹುಡುಗಿ ನಡ್ಕೊಂಡ್ ಬರ್ತಾ ಇದ್ಲೇನೋ ಅದಕ್ಕೆ ಬಿಟ್ಟವನೆ ಅಂತ. ಜನ ಹಂಗೆ ಅನ್ಕೊಬೇಕಲ್ಲ, ಅವ್ರಿಗೆ ಯಾವ್ದಾರ ಒಂದು ಸಿಗ್ಬೇಕಲ್ಲ. ಒಂದಕ್ಕೊಂದು ಸೇರಿಸಿ 100 ಮಾತುಗಳು ಹುಟ್ಟಿಸ್ತಾರೆ ಜನಗಳು. ಹಂಗೆ ಯಾಕೆ ಬೇಕು? ಆ ಹುಡುಗಿ ಕರ್ಕೊಂಬರೋದು ಬೇಡ, ಅಲ್ಲಿ ಮನೆ ಹತ್ರ ಬಿಡೋದು ಬೇಡ, ಯಾವುದು ಬೇಕಾಗಿಲ್ಲ. ಅದಕ್ಕೆ ನಮ್ಮ ಮಗು ನಾವು ಬಂದೋಬಸ್ತು ಮಾಡ್ಕೊಳ್ಳೋಣ. ಯಾಕೆ ಒಬ್ಬರು ಬ್ಯಾಗ್ ಸಿಗ್ಬೇಕು? ನಾವೇನೋ ಒಬ್ಬರು ಮನೆಗೆ ಇಟ್ಕೊಡು, ಬಟ್ಟೆ ಕೊಡು ಅಂತ ಓದ್ತೀರಾ? ಏನಿಲ್ಲಲ್ಲ, ನಾವು ಕೂಲಿ ಮಾಡಿ ಜೀವನ ಮಾಡ್ತಾ ಇರುತ್ತಾನೆ. ಯಾಕೆ ಬೇಕು ನಮ್ಗೊಬ್ಬರು ಸುದ್ದಿ? ಬೇಕಾಗಿಲ್ಲ. ಇಷ್ಟಿನಿಂದ ಪೆಟ್ರೋಲ್ಗೆ 200 ರೂಪಾಯಿ ಕೇಳೋಣ. ನಾಳೆಯಿಂದ ಕೊಡಲ್ಲ. ನಾಳೆಯಿಂದ 1 ರೂಪಾಯಿ ಕೂಡ ಕೊಡಲ್ಲ. ಅದೇನು ಮಾಡ್ತಾನೋ ಮಾಡಲಿ. ಏನು ದಾರಾಗ ಹೋಗೋ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಬಂದು ಅವ್ರ ಮನೆ ಹತ್ರ ಬಿಡೋದಾ? ಏನಕ್ಕೆ ಕರ್ಕೊಂಬರ್ಬೇಕು? ಹಾಂ, ಏನಕ್ಕೆ ಕರ್ಕೊಂಬರ್ಬೇಕು ನೀನು ಹೇಳು. ಹೋಗಿ ಅಜ್ಜಯ್ಯಮ್ಮನ ಮಾತು ಕೇಳ್ತಾ ಇದೆಯಾ ನೋಡಿ ನೀನು. ಆ ಯಮ್ಮನ ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅಂತಾರೆ ಅಂತ ಇವ್ರಿಗೆ ತಿಳಿದ ಅಮ್ಮನ ಸುದ್ದಿ. ಹೋಗಿ ಆ ಯಮ್ಮನ ಮಾತುಗಳನ್ನ ಬುತ್ತಿಯಲ್ಲ. ನಿನ್ಗೆ ಬುದ್ಧಿ ಅದೇನೆ ಗೌರಿ? ಬುದ್ಧಿ ಅದ ನಿಂಕ? ಹಾಂ, ಮುಂದೆ ಇದೇ ದೂರಿಗೆ ಬರ್ಬೋದು. ಯಾಕೆ ಬೇಕು? ಹೆಣ್ಣು ಮಕ್ಳು ಎಲ್ಲನ ಹೋಗ್ಕೊಂಡ್ಲೆ, ಅವ್ರನ್ನ ಯಾಕೆ ಇವ್ನು ಕರ್ಕೊಂಬರ್ಬೇಕು? ಹಾಂ, ಎಂಥದ್ದು ಬೇಡ, ಯಾರ ಸುದ್ದಿನೂ ಬೇಡ ನಮ್ಗೆ. ನಡಿ ಕಾಪಿ ಮಾಡ್ಕೊಡ್ತೀನಿ.
ಅಯ್ಯೋ ಈ ಬಿಸ್ಲಾಗ ಕಾಫಿ ನೀರು ಏನು ಬೇಡಮ್ಮ, ಏನು ಬೇಡ. ನಿಂಬೆ ಅಂತಂದಿನಿ, ಜ್ಯೂಸ್ ರಸ್ಟ್ ಮಾಡಿ ನಡಿ. ಹ್ಞೂ ನಡಿ, ಬಾಟ್ಲಿಗ ಬಟ್ಟೆ ಕಟ್ಟಿ ಇಕ್ಕಿದ್ದೀನಿ, ನೀರು ತಣ್ಣಗವೆ, ನಡಿ ಕುಡಿ ಅಂತ, ನಡಿ ಜ್ಯೂಸ್ ಮಾಡ್ಕೊಡ್ತೀನಿ. ಲೇ ಲೇ ಮೀನಾ, ಮೀನಾ ಎಲ್ಲಿಗೆ ಹೋಗ್ತಾ ಇರೋದು? ಎಲ್ಲಿಂದ 100 ರೂಪಾಯಿ ನೋಟು? ಹಾ ಅಯ್ಯೋ ಇವಳು ಒಟ್ಟುಡ್ದಾಗ 100 ರೂಪಾಯಿ ಕೊಟ್ಟು ನೋಡು ಮಗು ಕೈಕ. ಯಾರನ್ನ ಕಿತ್ಕೊಂಡು ಒಂದು ಬಿಟ್ಟು ಕಳ್ಸಿದ್ರೆ ಹಾ ಕಾಸು ಹೋದ್ರೆ ಹೋಗ್ಕೊಂಡ್ಲೆ ಮಗು ಕೊಯ್ದ್ರೆ. ಏಯ್ ಮೀನಾ ಇರು, ನಾನು ಬರ್ತೀನಿ. ಅದಕ್ಕೆ ಮಗು ಕೈ 100 ರೂಪಾಯಿ ನೋಟ್ ಕೊಟ್ಟಿರೋದು. ಎಲ್ಲಿಂದ ಬಂತೆ ನಿನ್ ಕಾಸು? ಎಲೆಕ್ಷನ್ ಪ್ರಚಾರಕ್ಕೆ ಹೋಗಿದ್ನಲ್ಲ, ಅವಾಗ ಆಯ್ತು 500 ರೂಪಾಯಿ ಕೊಟ್ಟಿದ್ನಲ್ಲ, ಅವ್ನು ಒಂದು ಅದ್ರಾಗ 100 ರೂಪಾಯಿ ಹಂಗೆ ಇಟ್ಕೊಂಡಿದ್ದೆ. ಮಗು ಬೆಳಗ್ಗೆಯಿಂದ ಗಲಾಟೆ ಮಾಡ್ತಾವಳೆ, ಅದಕ್ಕೆ ಅಂಗಡಿಗೆ ಹೋಗೋಣ ಅಂತ ಅಂಗಡಿಗೆ ಹೋಗ್ಬಿಟ್ಟು ಪದ್ದಿ ಮಗಳನ್ನ ಕರ್ಕೊಂಡು ಬಂದಿತ್ತಾಳೆ, ಅವ್ರ ಗಂಟೆ ಕೊಟ್ಟು ಬರ್ತೀನಿ. ಹುನ್ಲೇ ಹೋಗು ಹೋಗು, ಅವಳ ಮಾತ್ರ ಸುಮ್ಮನೆ ಬಿಡ್ಕೊಡ್ತೆ ಸುನಂತಿ. ಪದ್ದಿನ ಮಾತ್ರ ಸುಮ್ಮನೆ ಬಿಡ್ಕೊಡ್ತು. ಪದ್ದಿ ಸಂಸಾರದಾಗ ಯಾರು ನಮ್ದಾಗಿರ್ಕೊಡ್ತೆ. ಅವಳಿಗೆ ಕೊಡಬಾರ್ದು ಕೆಲಸ ಕೊಡ್ಬೇಕೆ ಅವಳ್ಕ. ನಾನು ಕೋಳಿ ಅನ್ಯಾಯವಾಗಿ ಅವಳ ಎದೆ ಮೇಲೆ ಇಕ್ಕೊಂಬಿಟ್ಲು. ಆಮೇಲೆ 15 ಲಕ್ಷ ರೂಪಾಯಿ ಅನ್ಯಾಯವಾಗಿ ಹೊರಟೈತೆ. ಅವಳನ್ನು ಮಾತ್ರ ಸುಮ್ಮನೆ ಬಿಟ್ಕೊಡ್ದೆ. ಊರಾಗ ಒಬ್ರಿಗೆ ಬಿಡ್ತೀರ ಎಲ್ಲ ಹೇಳ್ಕೊಂಬಂದಿದ್ದೀನಿ. ಅವಳ ಮಗಳೂ ಅವಳ ಗೌರಿ ಮಗನು ಓಡಾಡೋದು, ಒಬ್ರಿಗೆ ಬಿಟ್ಟಿಲ್ಲ, ಎಲ್ಲರಿಗೂ ಹೇಳ್ಕೊಂಬಂದಿದ್ದೀನಿ. ಅಲ್ಲ ಅನ್ಯಾಯವಾಗಿ ದ್ರಾಕ್ಷಿ ಗೋಡಂಬಿ ನಾವು ತಿನ್ನೋದೆಲ್ಲ ಅದಕ್ಕೆ ಹಾಕಿ ಕೋಳಿನ ನನ್ನ ಮಗುಕಿನ್ನ ಹೆಚ್ಚಾಗಿ ಸಾಕಿದ್ನೆ, ಅದನ್ನ ಅವಳ ಎದೆ ಮೇಲೆ ಇಕ್ಕೊಂಬಿಟ್ಲಲ್ಲ. ಅವಳನ್ನು ಮಾತ್ರ ಸುಮ್ಮನೆ ಬಿಟ್ಕೊಡ್ತೆ ಸುನಂದಿ. ಹೋಗು, ಮಗುನ ನೆಪ ಇಟ್ಕೊಂಡು ಅದೇ ಕೆಲ್ಸಕ್ಕೆ ಹೋಗು. ಕರ್ಕೊಂಬಂದವಳೇನೋ ನೋಡು ಮಗಳನ್ನ. ನೋಡ್ಬಿಟ್ಟು ಉರಿತಾ ಇರ್ತದೆ ಬೆಂಕಿ, ಅದಕ್ಕಿನ್ನ ಒಂದು ಸೊಲಿಗೆ ತುಪ್ಪ ಹಾಕು, ಇನ್ನ ದಗ ದಗ ಅಂತ ಉರಿಬೇಕು. ಹ್ಞೂ ನಡಮ್ಮ, ಹೋಗ ನಡಿ. ಹೇಳಿದ್ದು ಅರ್ಥ ಆಯ್ತೇನೆ? ಹ್ಞೂನಮ್ಮ ಅರ್ಥ ಆಯ್ತು. ನಾನೇನೆಲ್ಲ ಮರ್ತೋಗಿದ್ದೀನಿ ಅಂತ ಅನ್ಕೊಂಡಿದ್ದೇನೋ? ಯಾವುದು ಮರ್ತಿಲ್ಲ, ಎಲ್ಲ ಮನ್ಸಿನಾಗ ಇಟ್ಕೊಂಡಿದ್ದೀನಿ. ಒಳ್ಳೆ ಕೆಲಸ ಮಾಡ್ತೇಮ್ಮ ನೀನು. ಅವತ್ತು ಅವ್ರ ಗಾಡಿನಾಗ ಬಂದಿದ್ದು ನೋಡ್ಬಿಟ್ಟು ಒಳ್ಳೆ ಕೆಲಸ ಮಾಡ್ತೆ. ಅವ್ರಿಗಿನ್ನ ಏನು ಗತಿ ಬರಬೇಕು ನೋಡ್ತಾ ಇರು. ಓದ್ತೀನಿ ಇವಾಗ ಅದೇ ಕೆಲಸ ಅವ್ರ ಮನೆ ಹತ್ರಕ್ಕ. ಹೋಗು ಉರಿಯೋ ಬೆಂಕಿಕ ಇನ್ನೂ ಒಂದಷ್ಟು ತುಪ್ಪ ಸುಟ್ಬಿಟ್ಪ. ನೀನು ಹೋಗೋ ಟೈಮ್ಗೆ ಆ ರಾಜನು ಮನೆಗಿದ್ರೆ ಅಷ್ಟೇ ಸಾಕು. ಎಲ್ಲ ಹೇಳ್ಬಿಡು, ಹಿಂಗೆ ಆಯಿತು ರಾಜಣ್ಣ ಅಂತ. ಕರ್ಕೊಂಬಂದಿರ್ತಾಳೆ, ಹೋಗು. ಅವಳು ಸಂಗೀತಿ ಕಳಿಸಿರ್ತಾಳೆ. ಅಲ್ಲ ಅವಳು ಇವ್ರ ತಂಟನೇ ಬೇಡ ಅಂತ ಎಲ್ಲೋ ಹೋಗಿ ಕಾಡಾಗ ಆರಾಮಾಗವಳೆ. ಹಾಂ ಇವಳು ನಾನು ಓದ್ತೀನಿ ಅಂತ ಬಟ್ಟೆ ಬರ ಎತ್ಕೊಂಡು ಹೋಗ್ಬಿಟ್ಟು ಇವಳು ಈ ಆಟ ನಾಡೋದು. ಅವಳಿಗೆ ತಿಳಿದ ಇವಾಗ ಆಚೆ ಹಾಕಿ ತೊಳಗೆ ಪರ್ಕೆಗೆ 12 ಹಾಕಿ ಕರ್ಕೊಂಬಂದು ತೊಳಗೆ ಪದ್ದಿ. ಹ್ಞೂ ಸರಿದಾ, ಹೋಗಿ ಬರ್ತೀನಿ. ಹೊರಟೋತಳು ನೋಡಿ, ಯಾವನ ಗಾಡಿಗೆ ಬಂದವು ಹೋಗಿ. ನ್ಯಾಯವಾಗ ನಾನು 15 ಲಕ್ಷನ ಎದೆ ಮೇಲೆ ಇಕ್ಕೊಂಬಿಟ್ಲಲ್ಲ ಈ ಪದ್ದಿ ತುರೋಮಣಿ. 15 ಲಕ್ಷ ಇದ್ದಿದ್ರೆ ಇವತ್ತು ನಾನು ಹೆಂಗೋ ಇರನಿ. ನಾನು ಕೋಳಿ ಬಂಗಾರದಂತ ಕೋಳಿನ ಬಡಿದು ಬಾಯಿಗೆ ಹಾಕೊಂಡ್ಲು ಇವಳು ಮಕ ಮುಚ್ಚೋಗ. ಇವಳು ಬಾಯಿಗೆ ಮಣ್ಣಾಕ. ಇವಳು ಇನ್ನೂ ಏನು ಮಾಡ್ತೀನಿ ಅಂತ ನೋಡ್ತಾ ಇರ್ರಿ.